ಪಾಕಿಸ್ತಾನದ 93,000 ಸೈನಿಕರು ತಮ್ಮ ಶಸ್ತ್ರವನ್ನ ತ್ಯಾಗ ಮಾಡಿ ಭಾರತದ ಮುಂದೆ ಶರಣಾಗ್ತಾರೆ. ಇದು ಇತಿಹಾಸದ ಅತ್ಯಂತ ದೊಡ್ಡ ಶರಣಾಗತಿಗಳಲ್ಲಿ ಒಂದು. ಇದು ಬಾಂಗ್ಲಾದೇಶದ ರಚನೆಯ ಕಥೆ. 1971 ಆ ಸಮಯದಲ್ಲಿ ಇಂದಿನ ಬಾಂಗ್ಲಾದೇಶ ಎಂಬ ದೇಶ ಅಸ್ತಿತ್ವದಲ್ಲಿರಲ್ಲ. ಅದು ಪೂರ್ವ ಪಾಕಿಸ್ತಾನ ಅಂತ ಕರೆಯಲ್ಪಡ್ತಾ ಇತ್ತು. ಆದ್ರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಪೂರ್ವ ಪಾಕಿಸ್ತಾನದ ಜನರು ಮತ್ತು ಪಶ್ಚಿಮ ಪಾಕಿಸ್ತಾನದ ಆಡಳಿತದ ನಡುವೆ ತೀವ್ರವಾದ ಭಿನ್ನಾಭಿಪ್ರಾಯ ಇರ್ತಾ ಇತ್ತು. ಯಾಕಂದ್ರೆ ಇಬ್ಬರದು ಸಹ ಭಾಷೆ ಬೇರೆ, ಸಂಸ್ಕೃತಿ ಬೇರೆ ಆಗಿರುತ್ತೆ, ರಾಜಕೀಯ ಹಕ್ಕುಗಳು ಬೇರೆ ಆಗಿರುತ್ತೆ. ಹೀಗಾಗಿ 1970 ಎಲೆಕ್ಷನ್ ನಲ್ಲಿ ಪೂರ್ವ ಪಾಕಿಸ್ತಾನದ ಪಕ್ಷವಾದ ಅವಾಮಿ ಲೀಗ್ ಭರ್ಜರಿ ಜಯವನ್ನ ಸಾಧಿಸುತ್ತೆ. ಆದ್ರೆ ಅಧಿಕಾರ ಹಸ್ತಾಂತರ ಮಾಡಲು ಪಾಕಿಸ್ತಾನದ ಆಡಳಿತ ಸಿದ್ಧವಿರಲ್ಲ. ಪರಿಸ್ಥಿತಿ ಉದ್ವಿಗ್ನವಾಗತ್ತೆ. 1971 ಮಾರ್ಚ್ನಲ್ಲಿ ಪಾಕಿಸ್ತಾನಿ ಸೇನೆ ಪೂರ್ವ ಪಾಕಿಸ್ತಾನದಲ್ಲಿ ಕಠಿಣ ಸೇನಾ ಕಾರ್ಯಾಚರಣೆಯನ್ನ ಆರಂಭಿಸುತ್ತೆ. ಸಾವಿರಾರು ಜನರು ಸಾವನ್ನಪ್ತಾರೆ, ಲಕ್ಷಾಂತರ ಜನರು ತಮ್ಮ ಮನೆಗಳನ್ನ ಬಿಟ್ಟು ಓಡಿ ಬರ್ತಾರೆ. ಈ ನಿರಾಶ್ರಿತರಲ್ಲಿ ಸುಮಾರು 1 ಕೋಟಿ ಜನ ಭಾರತದ ಗಡಿಯನ್ನ ದಾಟಿ ಬರ್ತಾರೆ. ಭಾರತದ ಮೇಲೆ ಒತ್ತಡ ಬರುತ್ತೆ. ಯಾಕಂದ್ರೆ ಈಗ ಇದು ಭಾರತದ ಭದ್ರತೆ ಮತ್ತು ಮಾನವೀಯತೆಯ ಪ್ರಶ್ನೆ ಆಗಿರುತ್ತೆ. ಆ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿ ಆಗಿದ್ದವರು ಶ್ರೀಮತಿ ಇಂದಿರಾ ಗಾಂಧಿ. ಅವರು ಜಗತ್ತಿನ ದೇಶಗಳಿಗೆ ಪರಿಸ್ಥಿತಿಯ ಗಂಭೀರತೆಯನ್ನ ವಿವರಿಸ್ತಾರೆ. ಯುದ್ಧದ ಮೋಡಗಳು ಕವಿಯತೊಡಗುತ್ತೆ. ಡಿಸೆಂಬರ್ 3, 1971 ಪಾಕಿಸ್ತಾನ ಭಾರತದಲ್ಲಿನ ಹಲವಾರು ವಾಯು ನೆಲೆಗಳ ಮೇಲೆ ದಾಳಿಯನ್ನ ನಡೆಸುತ್ತೆ. ಅದರೊಂದಿಗೆ ಯುದ್ಧ ಅಧಿಕೃತವಾಗಿ ಆರಂಭವಾಗುತ್ತೆ. ಭಾರತದ ಸೇನೆಯ ನೇತೃತ್ವವನ್ನ ವಹಿಸಿದವರು ಸ್ಯಾಮ್ ಮ್ಯಾನಿಕ್ಷಾ. ಅವರ ಯೋಜನೆ ಸ್ಪಷ್ಟವಾಗಿರುತ್ತೆ. ಶತ್ರುವನ್ನ ಗಡಿಯಲ್ಲಿ ತಡೆಯೋದಷ್ಟೇ ಅಲ್ಲ, ನೇರವಾಗಿ ಢಾಕಾವನ್ನ ತಲುಪೋದು. ಭಾರತದ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆ ಒಂದೇ ಗುರಿಯೊಂದಿಗೆ ಕಾರ್ಯಾಚರಣೆಯನ್ನ ಆರಂಭಿಸುತ್ತೆ. ಪೂರ್ವ ಪಾಕಿಸ್ತಾನದಲ್ಲಿ ಭಾರತದ ಮಿಂಚಿನ ದಾಳಿಗಳು ಇನ್ನೂ ವೇಗವನ್ನ ಪಡ್ಕೊಳ್ತವೆ. ಸೇತುವೆಗಳನ್ನ ವಶಪಡಿಸಿಕೊಳ್ತವೆ, ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಬ್ರೇಕ್ ಡೌನ್ ಮಾಡುತ್ತವೆ. ಹಾಗೆ ಶತ್ರುವಿನ ಸರಬರಾಜು ಸಪ್ಲೈ ಸಿಸ್ಟಮ್ ಅನ್ನು ಸಹ ಮುಚ್ಚುತ್ತವೆ. ಹಾಗೆ ಭಾರತದ ಏರ್ ಫೋರ್ಸ್ ಸಹ ಆಕಾಶದ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸುತ್ತೆ. ಪಾಕಿಸ್ತಾನದ ಎಲ್ಲಾ ನೆಲೆಗಳು ಮತ್ತು ಯುದ್ಧ ಸಾಮರ್ಥ್ಯ ದುರ್ಬಲವಾಗುತ್ತೆ. ಯುದ್ಧ ನಡೆದದ್ದು ಕೇವಲ 13 ದಿನ ಮಾತ್ರ. ಆದರೆ ಭಾರತೀಯ ಸೇನೆಯ ವೇಗ ಮತ್ತು ಯೋಜನೆಯ ಮುಂದೆ ಪಾಕಿಸ್ತಾನಿ ಸೇನೆ ಸಂಪೂರ್ಣವಾಗಿ ಕುಸಿದು ಬಿಡುತ್ತೆ. ಡಿಸೆಂಬರ್ 16, 1971 ಢಾಕಾದಲ್ಲಿ ಐತಿಹಾಸಿಕ ಕ್ಷಣವಾಗುತ್ತೆ. ಪಾಕಿಸ್ತಾನದ 93,000 ಜನರು ಭಾರತದ ಮುಂದೆ ಶರಣಾಗ್ತಾರೆ. ಪತ್ರಕ್ಕೆ ಸಹಿಯನ್ನ ಹಾಕ್ತಾರೆ. ಇದು ದ್ವಿತೀಯ ವಿಶ್ವ ಯುದ್ಧದ ನಂತರ ಅತಿ ದೊಡ್ಡ ಸೇನಾ ಶರಣಾಗತಿಗಳಲ್ಲಿ ಒಂದಾಗಿ ಇತಿಹಾಸದಲ್ಲಿ ದಾಖಲಾಗತ್ತೆ. ಯುದ್ಧದ ಫಲಿತಾಂಶ ಏನಾಯ್ತು? ಒಂದು ಹೊಸ ದೇಶ ಜನ್ಮ ತಾಳತ್ತೆ. ಅದೇ ಇಂದಿನ ಬಾಂಗ್ಲಾದೇಶ. ಈ ಗೆಲುವು ಕೇವಲ ಭೂಭಾಗದ ಗೆಲುವಲ್ಲ, ಇದು ಭಾರತದ ಸೇನೆಯ ಯೋಜನೆ, ಧೈರ್ಯ ಮತ್ತು 3 ಸೇನಾ ದಳಗಳ ಸಮನ್ವಯದ ಗೆಲುವಾಗಿರುತ್ತೆ. ಹೀಗಾಗಿ 1971 ಯುದ್ಧವನ್ನ ಅಧ್ಯಯನ ಮಾಡುವಂತಹ ಸೇನಾ ತಜ್ಞರು ಸಹ ಹೇಳ್ತಾರೆ, 13 ದಿನದಲ್ಲಿ ನಡೆದಂತಹ ಈ ಕಾರ್ಯಾಚರಣೆ ಆಧುನಿಕ ಯುದ್ಧ ಇತಿಹಾಸದ ಅತ್ಯಂತ ಯಶಸ್ವಿ ಅಭಿಯಾನಗಳಲ್ಲಿ ಒಂದು ಅಂತ. ಹೀಗಾಗಿ ಭಾರತ ಕೇವಲ ಯುದ್ಧವನ್ನ ಗೆಲ್ಲಲ್ಲ, ಒಂದು ಹೊಸ ರಾಷ್ಟ್ರವನ್ನ ಜನ್ಮ ತಾಳಿಸಲ್ಲ, ಅದರ ಜೊತೆಗೆ ಈ ಜಗತ್ತಿಗೂ ಸಹ ಒಂದು ಸಂದೇಶವನ್ನ ಕೊಡುತ್ತೆ. ಭಾರತ ಶಾಂತಿ ಪ್ರಿಯ ರಾಷ್ಟ್ರವಾಗಿರಬಹುದು, ಆದ್ರೆ ಯಾವತ್ತು ಅನ್ಯಾಯ ನಡೆಯುತ್ತೋ ಅದರ ವಿರುದ್ಧ ಭಾರತ ನಿಂತೇ ನಿಲ್ಲುತ್ತೆ ಅಂತ. ಇದು ಬಾಂಗ್ಲಾದೇಶದ ಜನನದ ಕಥೆ. ಇದು ನಿಮಗೆ ಇಷ್ಟ ಇದ್ರೆ ಈಗಲೇ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಕತೆ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.